ಸದಸ್ಯರು ಮೊದಲನೇ ಹಾಗೂ ಎರಡನೇ ಪ್ಯಾರಾದಲ್ಲಿ ಅವರ ಸಾಮಾಜಿಕ ಕಳಕಳಿ ಮತ್ತು ಹಿರಿಯ ನಾಗರಿಕರಿಗೆ ಆಗ್ತಾ ಇರುವ ತೊಂದರೆಗಳ ವಿಶ್ಲೇಷಣೆ ಹಾಗೂ ಆತಂಕ ಮತ್ತು ಕಾಳಜಿಯ ಪದಗಳಿದ್ದಾವೆ. ಮೂರನೇ ಪ್ಯಾರಾದಲ್ಲಿ ಅವರು ನಿರ್ದಿಷ್ಟವಾಗಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದೇನಂದ್ರೆ ತಂದೆ ತಾಯಿಯನ್ನು ಆರೈಕೆ ಮಾಡಲೇಬೇಕು ಎಂಬುದನ್ನು ಸರ್ಕಾರ ನೀತಿ ನಿಯಮವೊಂದನ್ನು ರಚಿಸಬೇಕು ಅಂತ ಕೇಳಿದ್ದಾರೆ. ಈಗಾಗಲೇ ಮಾನ್ಯ ಸಭಾಪತಿಯವರೇ, ಮಾನ್ಯ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್, ರಿಪೀಟ್ ಮಾಡ್ತೇನೆ, ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007 ಭಾರತದ ಸಂಸತ್ನಲ್ಲಿ ಅನುಮೋದನೆ ಆಗಿ ದೇಶದಲ್ಲಿ ಕಾನೂನು ಜಾರಿಯಲ್ಲಿದೆ ಸಭಾಪತಿಗಳೇ. ಇದರಲ್ಲಿ ಸೆಕ್ಷನ್ 4 ಮತ್ತು 5 ಮೇಂಟೆನೆನ್ಸ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್, ಎನ್ ಸೀನಿಯರ್ ಸಿಟಿಸನ್ ಇನ್ಕ್ಲೂಡಿಂಗ್ ಪೇರೆಂಟ್, an application for maintenance by a senior citizen or a parent as the case may be ಅಂತ ಅವ್ರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ. ಸೆಕ್ಷನ್ 9 ಅಲ್ಲಿ ಆರ್ಡರ್ ಫಾರ್ ಮೇಂಟೆನೆನ್ಸ್ ಅಂತ ಹೇಳಿ, ಇಫ್ ಚಿಲ್ಡ್ರನ್ ಆರ್ ರಿಲೇಟಿವ್ಸ್ ಆಸ್ ದ ಕೇಸ್ ಮೇ ಬಿ neglect or refuse to maintain a senior citizen being unable to maintain himself, the tribunal may, on being satisfied of such neglect or refusal, order such children or relative to make a monthly allowance at such monthly rate for the maintenance of senior citizen ಅಂತ ಅದಕ್ಕೂ ಕೂಡ ಪ್ರಾವಿಷನ್ ಇದೆ. ಸೆಕ್ಷನ್ 23 ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಸೆಕ್ಷನ್ 23 ಸಭಾಪತಿಗಳೇ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಬಿ ವಾಯ್ಡ್ ಇನ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳಿ, ಎಲ್ಲಿ ವಿಲ್ ಮುಖಾಂತರ ಅಥವಾ ದಾನದ ಮುಖಾಂತರ ತಂದೆ ಅಥವಾ ಹಿರಿಯರ ಆಸ್ತಿ ಮಕ್ಕಳಿಗೆ ಅವರು ದಾನವಾಗಿ ಕೊಟ್ಟಿದ್ದಾರೆ, ವಿಲ್ ಮುಖಾಂತರ ಕೊಟ್ಟಿದ್ದಾರೆ, ಅವರೇನಾದರೂ ಮಕ್ಕಳು ಅಥವಾ ಸಂಬಂಧಿಕರು ಆ ಹಿರಿಯ ನಾಗರಿಕರ ಒಳಿತನ್ನ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಆ ದಾನ ಅಥವಾ ವಿಲ್ ಅನ್ನ ರದ್ದುಪಡಿಸಿ ಆ ಆಸ್ತಿಯನ್ನ ಮೂಲ ಹಿರಿಯ ನಾಗರಿಕರ ಹೆಸರಿಗೆ ಮರುಸ್ಥಾಪನೆ ಮಾಡಲಿಕ್ಕೂ ಕೂಡ ಸೆಕ್ಷನ್ 23ರಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಬಿ ವಾಯ್ಡ್ ಇನ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ವೇರ್ ಎನಿ ಸೀನಿಯರ್ ಸಿಟಿಸನ್ ಹೂ ಆಫ್ಟರ್ ಕಮೆನ್ಸ್ಮೆಂಟ್ ಆಫ್ ದಿಸ್ ಆಕ್ಟ್ ಹ್ಯಾಸ್ ಬೈ ವೇ ಆಫ್ ಗಿಫ್ಟ್ ಆರ್ ಅದರ್ವೈಸ್ is property subject to condition that the transferee shall provide the basic amenities and basic physical needs to the transferor, and such transferee refuses or fails to provide such amenities and physical needs, the said transfer of property shall be deemed to have been made by fraud or coercion or under undue influence, and shall at the option offer transfer be declared void by the tribunal. and ಈ ಅಧಿಕಾರವನ್ನ ನಾವು ಉಪವಿಭಾಗಾಧಿಕಾರಿ AC ಅವರಿಗೆ ಕೊಟ್ಟಿದ್ದೇವೆ. ಸೊ ಹಾಗಾಗಿ ACಗಳ ಮುಂದೆ ಸಾವಿರಾರು ಪ್ರಕರಣ ಈ ರೀತಿಯ ಹಿರಿಯ ನಾಗರಿಕರ ಕಾನೂನು ಅಂತ ವಾಡಿಕೆಯಲ್ಲಿ ನಾವು ಕರೀತೇವೆ, ಪ್ರಕರಣಗಳು ನಡೀತಾನೂ ಇದ್ದಾವೆ. ಯಾಕೆ ಇಷ್ಟೆಲ್ಲ ವಿವರವಾಗಿ ಹೇಳಿದೆ ಅಂದ್ರೆ, ಮಾನ್ಯ ಸದಸ್ಯರು ಕೇಳಿರೋದು ಇದು ಕೆಲವರಿಗೆ ಗೊತ್ತಿಲ್ಲ, ಆ ಕಾರಣದಿಂದನೇ ಮಾನ್ಯ ಸದಸ್ಯರು ಕೇಳಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಬಿಡಿಸಿ ಹೇಳಿದ್ರೆ ಒಂದು ಸಮಾಜಕ್ಕೆ ಸಂದೇಶ ಹೋಗಲಿ. ಯಾರಾದರೂ ಮಕ್ಕಳು ಹಿರಿಯರಿಂದ, ಅವ್ರ ತಂದೆ ತಾಯಿಗಳಿಂದ ಆಸ್ತಿಯನ್ನ ಪಡೆದುಕೊಂಡು ಅವರನ್ನ ಆರೈಕೆ ಮಾಡ್ತಾ ಇಲ್ಲ ಅಂದ ಸಂದರ್ಭದಲ್ಲಿ ಅವರಿಗೆ, ಹಿರಿಯರಿಗೆ ತಿಂಗಳಿಗೆ ಅವರ ಖರ್ಚು ವೆಚ್ಚಗಳು ಕೊಡ್ಲಿಕ್ಕೆ ಆದೇಶ ಮಾಡಲಿಕ್ಕೂ ಕಾನೂನಿದೆ. ಹಾಗೂ ಕೆಲವು ತುಂಬಾ ಮುಂದುವರೆದ ಪ್ರಕರಣದಲ್ಲಿ ಆಸ್ತಿ ಏನಾದರೂ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ಬಂದಿದ್ರೆ ಆ ಬಂದಿರೋದನ್ನ ರದ್ದುಪಡಿಸಿ ಆ ಆಸ್ತಿಯನ್ನ ಮತ್ತೆ ಹಿರಿಯ ನಾಗರಿಕರ ಹೆಸರಿಗೆ ಮರು ಜೋಡಣೆ ಮಾಡತಕ್ಕಂಥದಕ್ಕೂ ಕಾನೂನಲ್ಲಿ ಅವಕಾಶ ಇದೆ. ಅದನ್ನ ಉಪಯೋಗ ಮಾಡಿದ್ರೆ ಈ ಪ್ರಕರಣಗಳಲ್ಲಿ ಸಾಕಷ್ಟು ಪರಿಹಾರ ಸಿಗಬಹುದು ಸಭಾಪತಿಗಳೇ. ಇದನ್ನ ನಾನು ಪ್ರತಿ ತಿಂಗಳು ಕೂಡ ACಗಳ ಹತ್ರ ರಿವ್ಯೂ ಮಾಡ್ತೇನೆ. ಇಂಥ ಕೇಸುಗಳು ಎಷ್ಟಿದಾವೆ ಅವುಗಳನ್ನ ಬೇಗ ವಿಲೆ ಮಾಡಲಿಕ್ಕೆ ACಗೆ ಅಧಿಕಾರ ಕೊಟ್ಟಿದ್ದೇವೆ. ಅದರ ಮೇಲೆ ಅಪೀಲ್ ಪವರ್ಸ್ DCಗೂ ಕೂಡ ಇದೆ. ಆಗ್ಲೇ 16 ಕೇಸುಗಳು ಇಂಥದ್ದು ನಡೀತಾ ಇದೆ ಸಭಾಪತಿಯವರೇ. ಬೇರೆಯವರು ಕೂಡ ಇದರಲ್ಲಿ ಬಾಧಿತರಾಗಿದ್ರೆ ಅವರು ಕೇಸನ್ನ ದಾಖಲು ಮಾಡಬಹುದು ಸಭಾಪತಿ.